ನಮಸ್ಕಾರ ಫ್ರೆಂಡ್ಸ್. ಓ ಬಾರೋ ಅಪರೂಪದ ಮುಳ್ಳಂದಿ ಬಾಬಾ. ಹೌ ಆರ್ ಯು? ಐ ಆಮ್ ಸೋ ಫೈನ್. ಈ ವಿಡಿಯೋ ಮಾಡಿದೆ ಸುಮಾರು ದಿನ ಆಗೋಗಿತ್ತು, ಸುಮಾರು ತಿಂಗಳುಗಳೇ ಆಗೋಗಿತ್ತು. ನಾನು ಬದುಕಿದ್ದೀನಿ ಅಂತ ಒಂದು ಹೇಳೋಕ್ಕೆ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಬಿಕಾಸ್ ಐ ಆಮ್ ಸೋ ಬ್ಯುಸಿ, ಐ ಬಿಕೇಮ್ ಸೋ ಬ್ಯುಸಿ, ಐ ಡೋಂಟ್ ನೋ ವೈ. ಬಟ್ ನಾನು ಯಾವತ್ತೂ ಸ್ಟಾಪ್ ಮಾಡಲ್ಲ ವಿಡಿಯೋ ಮಾಡೋದನ್ನ, ದ್ಯಾಟ್ ಈಸ್ ಫಾರ್ ಶ್ಯೂರ್. ಇವತ್ತೇನಪ್ಪ ವಿಡಿಯೋ ಮಾಡಿದ್ದಂದರೆ, ನಮ್ಮ ಮನೆ ಗೇರ್ ಗುಡ್ಡಕ್ಕೆ ಬಂದಿದ್ವಿ. ಗೇರ್ ಗುಡ್ಡ ಅಂದರೆ ಗೇರ್ ಹಣ್ಣು, ನೀವೆಲ್ಲ ತಿಂತೀರಲ್ಲ, ಕ್ಯಾಶ್ಯೂ ನಟ್, ಅದರ ಇದು ಏನು ಮರಗಳಿರೋ ಜಾಗ, ಆ ಗುಡ್ಡಕ್ಕೆ ಬಂದಿದ್ವಿ. ನಮ್ಮಮ್ಮ ಗೇರ್ ಹಣ್ಣು ಎಕ್ತಾಯಿದ್ರು. ನಾನು ಎಕ್ಕಿದೆ, ಇನ್ನೇನು ಬೈಬೇಡಿ ಕಮೆಂಟಲ್ಲಿ, ನೀನು ಹೋಗಿ ಎಕ್ಕಮ್ಮ ವಿಡಿಯೋ ಮಾಡೋ ಬದಲು ಅಂತ. ಅಲ್ಲಲ್ಲಲ್ಲಲ್ಲಲ್ಲಲ್ಲ ಹಾಗೆ ಒಂದು ವಿಡಿಯೋ ಮಾಡೋಣ ಅಂತ. ಸೊ ನಿಮಗೂ ತೋರಿಸ್ತೀನಿ ನಮ್ಮ ಮನೆ ಗೇರ್ ಗುಡ್ಡನ. ನಮ್ಮ ಜೊತೆ ನಮ್ಮ ನಾಯಿಗಳಿದ್ದಾವೆ ಫಾರ್ ಸೇಫ್ಟಿ. ನೋಡಿ ಫ್ರೆಂಡ್ಸ್, ನಮ್ಮನೆ ಗೇರ್ ಗುಡ್ಡ. ನಮ್ಮಮ್ಮ ಅಲ್ಲಿದ್ದಾರೆ, ಅಲ್ಲಿ ಕಾಣಿಸ್ತಾ ಇದ್ದಾರಲ್ಲ, ಅದು ನಮ್ಮಮ್ಮ ಫ್ರೆಂಡ್ಸ್. ಬ್ರೂಸ್ಲಿ, ಇವನು ಬ್ರೂಸ್ಲಿ, ಅವನಮ್ಮ ಜೂಜು. ನಮ್ಮನೆ ನಾಯಿಗಳು ಫ್ರೆಂಡ್ಸ್ ಅಂತ ತುಂಬ ಸಲ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ನನಗೆಲ್ಲರೂ ಗೇರ್ಪೀಠ ಸಿಗುತ್ತಾ ನೋಡ್ತೀನಿ. ನೋಡಿ ಇಲ್ಲೊಂದು ಸಿಕ್ಕಿದೆ, ಇದು ಯಾವುದೋ ಹಳೇದು. ವೆನ್ ಯು ಆರ್ ಡೂಯಿಂಗ್ ವಿಡಿಯೋ ನೋಡಿ, ಇದು ಒಂಥರ ಟೆಕ್ನಿಕ್ಕು, ಗೇರ್ಪೀಠ ತೆಗೆಯೋ ಟೆಕ್ನಿಕ್ ಇದು. ನೋಡಿ ಇದಕ್ಕಿಲ್ಲ, ನೋಡಿ ಇಲ್ಲೊಂದಿದೆ ಪೀಠ. ನೋಡಿ ಇದು ಪೀಠನೇ, ಆದರೆ ತಿಂದ್ಬಿಟ್ಟಿದ್ದಾರೆ. ನೋಡಿ ಇಲ್ಲೊಂದಿದೆ. ಓಕೆ ಯಾ, ನೋಡಿ ಫ್ರೆಂಡ್ಸ್, ನಾನು ಕೆಲಸ ಮಾಡ್ತಾಯಿದ್ದೀನಿ ಆಯಿತಾ. ನೋಡಿ ಇದೇನಾಗಿದೆ, ಈ ಪೀಠ ನಾವು ಗೇರ್ ಪೀಠ ಅನ್ನೋದು, ಗೇರ್ ಬೀಜ ಅನ್ನೋಕ್ಕಿಂತ. ನೋಡಿ ಇದು ಸುಮಾರು ಕಡೆ ನೋಡ್ಬೋದು, ಈ ಥರ ಆಗೋಗಿದೆ. ನೋಡಿ ಈ ಥರ ಏನಾಗಿದೆ ಪೀಠ, ಐ ಮೀನ್ ಗೇರ್ ಬೀಜ. ಇದರಲ್ಲಿ ಬೀಜ ಇಲ್ಲ, ಗೇರ್ ಬೀಜ ಇಲ್ಲ. ಗೇರ್ ಬೀಜದಲ್ಲಿ ಒಳಗಡೆ ಏನೂ ಇಲ್ಲ, ಎಲ್ಲ ತಿಂದ್ಬಿಟ್ಟಿದ್ದಾರೆ. ಯಾರು ಗೊತ್ತಾ, ಅದು ನಮ್ಮ ಫ್ರೆಂಡ್ಸು ಮುಳ್ಳಕ್ಕಿ ಅಂತ. ಅವರು ಅವಾಗವಾಗ ಬರ್ತಾ ಇರ್ತಾರೆ, ಅಂದರೆ ಈ ರಾತ್ರಿ ಟೈಮಲ್ಲಿ ಎಲ್ಲ ಬಂದ್ಬಿಟ್ಟು ತಿಂದ್ಬಿಟ್ಟು ಹೋಗ್ತಾ ಇರ್ತಾರೆ. ಏನೇನು ಕೆಳಗೆ ಬಿದ್ದಿರುತ್ತೋ ಅದೆಲ್ಲ ಖಾಲಿ ಮಾಡಿಬಿಟ್ಟು ಹೋಗ್ತಾರೆ. ಅದಕ್ಕೆ ನಾವು ಡೈಲಿ ಗೇರ್ ಬೀಜ ಹೆಕ್ಕೋದು. ಓಕೆ ಲೆಟ್ಸ್ ಗೋ. ಇನ್ನೊಂದೇನೋ ತೋರಿಸ್ತೀನಿ. ನಮ್ಮ ಬೆಟ್ಟಕ್ಕೆ ಬಂದರೆ ಸಿಗೋದು ನಂಗೆ ತುಂಬ ಇಷ್ಟ. ಅಂದರೆ ಎಲ್ಲ ಮುರಿದೋಗ್ಬಿಟ್ಟಿದ್ದಾವೆ ಅನಿಸುತ್ತೆ. ತೋರಿಸ್ತೀನಿ, ಸಿಗೋ ತನಕ ಬಿಡಲ್ಲ ಫ್ರೆಂಡ್ಸ್. ಸಿಕ್ತು. ಅರೆ ಮೇರಿ ಲಡ್ಕಿ, ನಿನ್ನಂತವ್ರು ಇನ್ನೂ ಈ ದೇಶದಲ್ಲಿ ಇದ್ದಾರಾ? ಯಾರು ನೀನು ಮಲ್ಲಿಗೆ ಹೂ, ಸಾರಿ ಐ ಡೋಂಟ್ ನೋ. ನವಿಲೆ ಓ ನವಿಲೆ, ಹೆಣ್ಣವಿಲೆ. ಇಗ್ನೋರ್ ಮೈ ಸಾಂಗ್ ಪ್ಲೀಸ್. ನೋಡಿ ಹಕ್ಕಿಗಳೇ ಚೆನ್ನಾಗಿ ಹಾಡು ಹೇಳ್ತಾ ಇದ್ದು ನನಗಿಂತ. ಇವಳು ಯಾವಳ್ಗರು ಬಂದು ಕೈ ಅಂತಾಳೆ ಅಂತ ಅನ್ಕೋತಿರ್ಬೋದು. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನು ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ಇದು ನನ್ನ ಫೇವ್ರೇಟ್ ಪಾರ್ಟ್. ಏನಕ್ಕಂದರೆ ನಾನು ಸಣ್ಣವಳಿದ್ದಾಗಿಂದನೂ ಈ ಬೆಟ್ಟಕ್ಕೆ ಬರೋದು, ಬರೋ ನವಿಲ್ಗರಿನೆಲ್ಲ ಎತ್ಕೊಂಡು ಹೋಗೋದು. ನಮ್ಮ ಮನೇಲಿ ಒಂದಿಷ್ಟು ದಪ್ಪ ಕಟ್ಟಿದೆ ಫುಲ್ ನವಿಲ್ಗರಿದು. ತುಂಬ ಇಷ್ಟ. ಯಾರೇನು ಬೇಕಾದ್ರೂ ಹೇಳಿ, ಅದು ಇಟ್ಕೋಬಾರ್ದು ಇದು ಬಿಟ್ಕೋಬಾರ್ದು, ಏನೂ ಆಗಿಲ್ಲ ತಾನೇ, ನಾನು ಇಷ್ಟು ವರ್ಷ ಇಟ್ಕೊಂಡು ನಾನು ಇಟ್ಕೋತೀನಿ, ಹಂಗಿಷ್ಟ, ನಾನು ಇಟ್ಕೋತೀನಿ ಅಷ್ಟೇ. ಇನ್ನು ನವಿಲೇನೋ ಸಾಯಿಸ್ಬಿಟ್ಟು ಏನೂ ಮಾಡಿಲ್ಲಪ್ಪ ನಾವು. ಅದು ಇಲ್ಲಿ ಬರುತ್ತೆ, ಅದು ಬಿಟ್ಟೋಗಿರೋ ನವಿಲ್ಗರಿನ ಎತ್ಕೊಂಡು ಹೋಗಿರೋದು ಅಷ್ಟೇ. ಮತ್ತೊಂದು ಗೇರ್ಪೀಠ ಸಿಕ್ಕಿದೆ. ದಿಸ್ ಈಸ್ ಹೀಗೆ ನೀವು ಗೇರ್ಪೀಠನ ಕೇಳಬೇಕು ಒಂದೇ ಕೈಯಲ್ಲಿ. ಟೆಕ್ನಾಲಜಿ. ಇನ್ನೆಲ್ಲೂ ನನಗೆ ಗೇರ್ಪೀಠ ಸಿಗೋ ಥರ ಕಾಣ್ತಾ ಇಲ್ಲ, ಯಾಕಂದರೆ ನಮ್ಮಮ್ಮ ಎಲ್ಲ ಹೆಕ್ಬಿಟ್ರು ನಾನು ಬ್ಲಾಗ್ ಮಾಡ್ತಾ ಇದ್ದಲ್ಲ, ಅದಕ್ಕೆ. ಏನೋ ಇನ್ನೂ ನವಿಲ್ಗರಿ ಸಿಗ್ಬೋದೇನೋ ಅಂತ ಹುಡುಕ್ತಾ ಇದ್ದೀನಿ. ನಿಮ್ಗೇನಾದ್ರು ಕಾಣುತ್ತಾ ಹೇಳಿ ಫ್ರೆಂಡ್ಸ್, ನೋಡೋಣ. ಇಲ್ಲಿ ಮೇಲೆ ಹತ್ಕೊಂಡು ಹೋಗೋಣ. ಅಯ್ಯಯ್ಯೋ
ನೋಡಿ ಇವನೇ, ಯಾರು ಬೇಕಾರೇ ಇರಲಿ ಇವನು ಮಾತ್ರ ಇಪ್ಪಕ್ಕಾಗ. ಬಿಕಾಸ್ ಮುಳ್ಳು ಗಾಯ್ಸ್, ಮುಳ್ಳು ಚುಚ್ಚಿದ್ರೆ ಅಷ್ಟೇ ನಂಜು ಬಾಡಿಗೆಲ್ಲ. ನೋಡೋಣ, ಇಲ್ಲೊಂದಿದೆ. ಇದಕ್ಕೆ ಕಣ್ಣಿಲ್ಲ ಅನಿಸುತ್ತೆ. ಏನಿಲ್ಲ. ಸೊ ನನಗೆ ಬೇಡ ಇದು. ಬನ್ನಿ ಸ್ನೇಹಿತರೇ, ನವಿಲ್ಗರಿ ಹುಡುಕೋಣ. ನವಿಲ್ಗರಿ ಹುಡುಕುತ್ತಾ ಆಮೇಲೆ ಗೊತ್ತಿಲ್ಲ ಏನು ನವಿಲ್ಗರಿಗಳು ಗರಿನೇ ಹಾಕೋಗಿಲ್ಲಪ್ಪ. ಈ ಥರ ಎಲ್ಲ ಮಾಡಿಬಿಟ್ರೆ ನಮ್ಮಂಥ ಬಡಜೀವಿಗಳು ಹೆಂಗೆ ಬದುಕುತ್ತೆ ಸ್ವಾಮಿ. ಹಾಂ, ನವಿಲ್ಗರಿನೇ ನಂಬ್ಕೊಂಡಿದ್ದೀವಿ ಸ್ವಾಮಿ ನಾವು. ಸ್ವಲ್ಪ ಜಾಸ್ತಿ ಆಯಿತು ಡೈಲಾಗ್ಸ್. ಝೂ 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 ಬಾರೆ ಝೂಝು. ನೋಡಿ ನಮ್ಮ ನಾಯಿ ಏನೋ ಬರ್ತಾಯಿಲ್ಲ, ಏನಕ್ಕೇನೋ. ಬಾರಮ್ಮ, ನಾನು ಹೊಂಟೆ, ಬಾಯ್. ಅಮ್ಮನೂ ಹೋದ, ಬಾಯ್. ಬಾ ಓಪನ ಬಾ. ನೋಡಿ ಇಷ್ಟು ಹೇಳಿದ್ರೆ ಗೊತ್ತಾಯ್ತು. ಬಾರಮ್ಮ ಜೂಜಮ್ಮ. ಎಲ್ಲೂ ಇರೋ ಥರನೇ ಕಾಣಿಸ್ತಾ ಇಲ್ಲಪ್ಪ. ಹೋಗೋಣ, ಇನ್ನೇನು ಮಾಡೋದು. ನಮ್ಮಮ್ಮ ಸ್ವಲ್ಪ ಕಾಯ್ತಾ ಇದ್ದಾರೆ ಕೆಳಗಡೆ. ಗುಡು 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 ಅಂತ ಇಳ್ಕೊಂಡು ಹೋಗ್ಬಿಡ್ತೀನಿ. ನಾನು ಬೀಳದೇ ಇರಲಿ ಅಂತ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೊಳ್ಳಿ. ಯಾವ ಕನ್ನಡನ ಇದು? ಸಾರಿ, ಪ್ರಾರ್ಥನೆ ಮಾಡ್ಕೊಳ್ಳಿ. ಆತ ಎಲ್ಲ ಹೆಕ್ಕದ್ಯಾ ಈ ಕಡೆ? ಓಕೆ, ಇಷ್ಟೇ ಗಾಯ್ಸ್. ನೋಡಿ ಎಲ್ಲ ಹೆಕ್ಕಿದಾರಂತೆ. ಇಲ್ಲೊಂದೇನೋ ನಂಗೆ ಸಿಕ್ಬಿಡ್ತು. ಈ ಥರ ಸಿಗುತ್ತೆ, ಏನು ಮಾಡೋಕ್ಕಾಗಲ್ಲ. ಈ ದರ್ಕ ಮಧ್ಯೆ ಅಡಗಿಕೊಂಡು ಇರುತ್ತವೆ. ಹಾಗಾಗಿ ನಾವು ದರಕನ್ನು ಹೀಗೆ 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 ಮಾಡಿ ಹುಡುಕಬೇಕು. ಸಾಕಿವತ್ತು ಹುಡುಕಿದ್ದು, ಸಂಜೆ ಬೇರೆ ಆಯ್ತು, ಆಮೇಲೆ ಮಳೆ ಬರೋ ಮೋಡ್ ಬೇರೆ ಆಗದೆ. ಹಾಗಾಗಿ ನಾವು ಮನೆಗೆ ಹೋಗೋದು ಉತ್ತಮ ಹೇಳಿ ನಮ್ಗೆ ಅನಿಸ್ತದೆಪ್ಪ. ಫ್ಲೋವಲ್ಲೇನೋ ತಪ್ಪಾಗ್ಬಿಡುತ್ತೆ. ನಿಮ್ಮ ಹೊಟ್ಟೆಗೆ ಹಾಕೊಂಡು ನಮ್ಮನ್ನು ಕ್ಷಮಿಸ್ಬಿಡ್ಬೇಕು. ನಾವು ಅಚ್ಚ ಕನ್ನಡದ ವಿದ್ಯಾರ್ಥಿನಿ. ತುಂಬ ಕಷ್ಟ ಸ್ವಾಮಿ. ಬೇಡ, ಇಲ್ಲಿ ಬೇಡ, ರಾಂಗ್ ಪ್ಲೇಸ್. ನಮ್ಮ ಚಪ್ಪಲಿ ಬೆಂಗಳೂರು ರೋಡಿಂದು. ನಮ್ಮ ತಲಗಿಣಿ ರೋಡ್ಗೆ, ತಲಗಿಣಿ ಗುಡ್ಡೆಗೆ ಬೇರೆ ಚಪ್ಪಲಿಗಳೇ ಬೇಕಾಗುತ್ತೆ. ಹಾಗಾಗಿ ಸ್ವಲ್ಪ ನೋಡ್ಕೊಂಡು ಹಿಡಿಬೇಕಾಗುತ್ತೇನೋ. ಇಲ್ಲ ಅಂದರೆ ಡೈರೆಕ್ಟ್ ಅಲ್ಲಿದ್ಬಿಡ್ತೀವಿ ಆಮೇಲೆ. ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನ ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟೆ. ನೋಡಿ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಕಟ್ಟಿಗೆ. ಮಳೆಗಾಲಕ್ಕೆಲ್ಲ ಪ್ರಿಪ್ರೇಷನ್. ನಮ್ಮ ಮಲೆನಾಡು ಅಂದರೆ ಹೀಗೆ, ನಮಗೆ ಕಟ್ಟಿಗೆ ಇಲ್ಲ ಅಂದರೆ ಜೀವನನೇ ಇಲ್ಲ. ಹಾಗಾಗಿ ಎಲ್ಲ ಬೇಸಿಗೆಗಾಲದಲ್ಲೇ ಪ್ರಿಪ್ರೇಷನ್ ಮಾಡ್ಕೊಂಡು ಇದ್ಬಿಡ್ತೀವಿ. ಇಲ್ಲೊಂದೇನೋ ಇದೆ. ಯಾಸ್, ಸಿಕ್ತು ಗಾಯ್ಸ್. ಇನ್ನೊಂದು ನವಿಲ್ಗರಿ ಸಿಕ್ತು. ಬಂದಿದ್ದಕ್ಕೆ ಒಳ್ಳೆ ಹೇಸ್ಟ್ ಆಯಿತು. ನೋಡೋಣ ಕೆಳಗಡೆನೂ ಇನ್ನೊಂದೇನಿದೆ, ಬಟ್ ಅದು ಕಣ್ಣಿಲ್ಲ. ಈ ಥರದ್ದು ಚೆನ್ನಾಗಿ, ಈ ಕಲರೇ ಏನೋ ಒಂಥರ ಚೆನ್ನಾಗಿ. ಸೊ ಇದನ್ನ ತೊಗೊಂಡೋಗ್ತೀನಿ ನಾನು. ಹಿಡಿಯೋಣ. ಹಾಂ, ಬರ್ತಾ ಇದ್ದೆ. ಹಾಂ, ಓಕೆ ಫ್ರೆಂಡ್ಸ್, ನಾನು ಬ್ಲಾಗ್ ನಿಲ್ಲಿಸ್ತೀನಿ. ಇಲ್ಲಾಂದರೆ ನಾ ಬಿದ್ದುಬಿಡ್ತೀನಿ. ಫೈನಲಿ ಇದೊಂದು ಸುಮ್ಮನೆ ಹಿಂಗಿರೋ ಜಾಗ. ಮಂದಾಳ ಅಂತ ಅಂತಾರೆ ನಮ್ಮ ಮಲೆನಾಡು ಭಾಷೆಯಲ್ಲಿ. ನೋಡಿ, ಈ ಹಸಿರು ಸಿರಿಯಲಿ ಮನಸ್ಸು ಬೇರೆಯಲಿ ನವಿಲೇ. ನಾನು ಕಣ್ಣೆದ್ರಿಗೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ. ಸೊ ಇವತ್ತಿಗೆ ಸಾಕು, ಬರ್ತೀನಿ. ಬಾಯ್ ಬಾಯ್, ಟಾಟಾ. ಅಷ್ಟೇ.